exercise 9.2 second question ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ a suitcase which measures 80 centimeter into 48 centimeter into 24 centimeter so ಒಂದು suitcase measurement ಕೊಟ್ಟಿದ್ದಾರೆ so ನಾವೇನ್ ಮಾಡೋಣ ಒಂದು ಕ್ಯೂಬಾಯ್ಡ್ ಬರೆಯೋಣ ಓಕೆ ಹೌದಾ ಅದರ ಲೆಂತ್ ಕೊಟ್ಟಿದ್ದಾರೆ ಲೆಂತ್ ಬಂದ್ಬಿಟ್ಟು ಎಷ್ಟು ಓಕೆ ಹಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಸೊ ಬ್ರೆಡ್ತ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಬ್ರೆಡ್ತ್ ವ್ಯಾಲ್ಯೂ ಬಂದ್ಬಿಟ್ಟು ಬಿ ಇಸ್ ಈಕ್ವಲ್ ಟು 48 ಕೊಟ್ಟಿದ್ದಾರೆ ಆಮೇಲೆ ಹೈಟ್ ವ್ಯಾಲ್ಯೂ ಬಂದ್ಬಿಟ್ಟು 24 ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಬರ್ದ್ಬಿಡ್ತೀನಿ ಲೆಂತ್ ಬಂದು 80 ಬ್ರೆಡ್ತ್ ಬಂದು 48 ಸೆಂಟಿಮೀಟರ್ ಆಮೇಲೆ ಹೈಟ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಓಕೆ ಇದು ಯಾವ ಶೇಪ್ ಅಲ್ಲಿ ಇದೆ ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇದೆ ಸೊ ನಾನೇನ್ ಮಾಡ್ತೀನಿ ಫಸ್ಟ್ TSA ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಹಾಕ್ಬಿಡ್ತೀನಿ TSA ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು 2 ಇಂಟು LB ಪ್ಲಸ್ BH ಪ್ಲಸ್ HL ಇದು ಬಂದು ಫಾರ್ಮುಲಾ ಈಗ 2 ಇಂಟು L ವ್ಯಾಲ್ಯೂ ಏನಿದೆ 80 ಬ್ರೆಡ್ತ್ ವ್ಯಾಲ್ಯೂ 48 80 ಇಂಟು 48 ಪ್ಲಸ್ ಬ್ರೆಡ್ತ್ ವ್ಯಾಲ್ಯೂ ಎಷ್ಟು 48 ಇಂಟು ಹೈಟ್ ವ್ಯಾಲ್ಯೂ ಎಷ್ಟು 24 ಪ್ಲಸ್ ಹೈಟ್ ವ್ಯಾಲ್ಯೂ ಬಂದು 24 ಇಂಟು ಲೆಂತ್ ವ್ಯಾಲ್ಯೂ ಬಂದು 80 ಓಕೆನಾ ಈಗ 2 ಇಂಟು ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 8 8 ಜಾ 64 6 ಕ್ಯಾರಿ 8 4 ಜಾ 32 ಪ್ಲಸ್ 6 38 ಆಯ್ತು ಇಲ್ಲೊಂದು 0 ಇದೆ 0 ಬರೀತೀನಿ ಪ್ಲಸ್ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಸಪ್ರೇಟ್ ಆಗಿ ಮಾಡೋಣ 48 ಇಂಟು 24 ಓಕೆ 4 8 ಜಾ 32 4 4 ಜಾ 16 ಪ್ಲಸ್ 3 19 ಆಯ್ತು ಪ್ಲಸ್ 2 8 ಜಾ 16 2 4 ಜಾ 8 ಪ್ಲಸ್ 1 9 ಆಯ್ತು ಸೊ 2 9 ಪ್ಲಸ್ 6 15 10 11 ಸೊ ಎಷ್ಟಾಗುತ್ತೆ 1 1 5 2 ಆಯ್ತು ಪ್ಲಸ್ ಇವ್ರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ 8 4 ಜಾ 32 8 2 ಜಾ 16 ಪ್ಲಸ್ 3 19 ಆಯ್ತು ಇಲ್ಲೊಂದು 0 ಇದೆ ಸೊ 0 ಬರುತ್ತೆ ಓಕೆ ಈಗ ಇದಿಷ್ಟನ್ನ ಆಡ್ ಮಾಡೋಣ ಇಲ್ಲಿ 3840 1152 1920 okay so then I took 2 4 plus 5 9 9 plus 2 11 9 plus 1 10 10 plus 1 11 11 plus 8 19 ಆಯ್ತು ಓಕೆ ಈಗ 2 3 6 ಸೊ ಎಷ್ಟಾಯ್ತು ಇದು ಇದಿಷ್ಟು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 2 ಇಂಟು 6 9 1 2 ಬರುತ್ತೆ ಓಕೆ ಈಗ ಮತ್ತೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 2 ಜಾ 4 2 1 ಜಾ 2 2 9 ಜಾ 18 2 6 ಜಾ 12 12 plus 1 13 okay 13,824 centimeter square ಬಂತು ಓಕೆ ಇದು ನಥಿಂಗ್ ಬಟ್ ಏನಿದು ಏರಿಯಾ ಆಫ್ ಒನ್ ಸೂಟ್ ಕೇಸ್ ಇದು ಬಂದ್ಬಿಟ್ಟು ಏರಿಯಾ ಆಫ್ ಒನ್ ಸೂಟ್ ಕೇಸ್ ಬಂದ್ಬಿಟ್ಟು ಎಷ್ಟು 13824 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಬರ್ದ್ಬಿಡೋಣ ಸೊ ಸೂಟ್ ಕೇಸ್ ಏರಿಯಾ ಬಂದ್ಬಿಟ್ಟು ಒಂದು ಏರಿಯಾ ಬಂದ್ಬಿಟ್ಟು ಸೊ ಎಷ್ಟಿದೆ ಅದು 13824 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಓಕೆ ಓಕೆನಾ ಸೊ ಈಗ ಏನ್ ಮಾಡ್ಬಿಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ ಓಕೆ ಈಗ ನೆಕ್ಸ್ಟ್ ಏನ್ ಕೊಡಿದ್ರೆ ನೋಡ್ರಿ ಇದೈತಲ್ಲ ಸೂಟ್ ಕೇಸ್ ನ ಈಸ್ ಟು ಬಿ ಕವರ್ಡ್ ವಿತ್ ಟರ್ಪಲಿನ್ ಕ್ಲಾತ್ ಓಕೆ ಟರ್ಪಲಿನ್ ಕ್ಲಾತ್ ಇಂದ ಕವರ್ ಮಾಡ್ಬೇಕು ಸೊ ಈ ಸೂಟ್ ಕೇಸ್ ನ ಟರ್ಪಲಿನ್ ಕ್ಲಾತ್ ಇಂದ ಕವರ್ ಮಾಡ್ಬೇಕು ಓಕೆ ನೋಡ್ರಿ ಒಂದ್ ಸೂಟ್ ಕೇಸ್ಗೆ ಓಕೆ ಎಷ್ಟು ಏರ್ ಬೇಕು 124 ಸೆಂಟಿಮೀಟರ್ ಸ್ಕ್ವೇರ್ ಬೇಕು ಕ್ಲಾತ್ ಬೇಕು ಈಗ ಅವ್ರೇನ್ ಕೇಳ್ತಿದಾರೆ ನೋಡ್ರಿ ಹೌ ಮೆನಿ ಮೀಟರ್ಸ್ ಟರ್ಪಲಿನ್ ಆಫ್ 96 centimeter is required to cover hundreds of suitcase. ಈಗ ಒಂದ್ ಸೂಟ್ ಕೇಸ್ ಅಲ್ಲ 100 ಸೂಟ್ ಕೇಸ್ ಗೆ ಕವರ್ ಮಾಡ್ತೀನಿ ಓಕೆ ಸೊ ಈಗ ಏನ್ ಮಾಡ್ಬಿಡ್ತೀನಿ ನಾನು ಓಕೆ ಈಗ ಏರಿಯಾ ಸೂಟ್ ಕೇಸ್ ಓಕೆ ಈಗ ನೀವು ನೋಡಿದ್ರೆ ಒಂದು ಸೂಟ್ ಕೇಸ್ಗೆ ಎಷ್ಟು ಏರಿಯಾ ಬೇಕು 13824
ಸೆಂಟಿಮೀಟರ್ ಸ್ಕ್ವೇರ್ ಬೇಕು. ಓಕೆ, ಹಂಗೆ 100 ಸೂಟ್ ಕೇಸ್ ಇದ್ರೆ ಎಷ್ಟು ಅದನ್ನ ಎಕ್ಸ್ ಅಂತ ಬರ್ಕೊಂತೀನಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಇಂಟು 1 ಇಸ್ ಈಕ್ವಲ್ ಟು 13824 ಇಂಟು 100 ಎಷ್ಟಾಗುತ್ತೆ, 1382400 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ಏನು, ಇಷ್ಟು ಬಂದ್ಬಿಟ್ಟು ಇಷ್ಟು ಬಟ್ಟೆ ಬೇಕು, ಎಷ್ಟು 100 ಸೂಟ್ ಕೇಸ್ಗೆ ಕವರ್ ಮಾಡಕ್ಕೆ. ಓಕೆ, ಸೊ ಈಗ ಏನ್ ಬರ್ತೀನಿ, ಕ್ಲಾತ್ ರಿಕ್ವೈರ್ಡ್ ಟು ಕವರ್ 100 suitcase is equal to ಎಷ್ಟು 1382400 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಈಗೆಲ್ಲ ಅವ್ರು ಏನ್ ಕೇಳ್ತಿದಾರೆ ನೋಡ್ರಿ, ಹೌ ಮೆನಿ ಮೀಟರ್ಸ್ ಆಫ್ tarpaulin of width 96 centimeter is required to cover 100 such suitcase. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಿಡ್ತ್ ಅವರೇ ಕೊಟ್ಟಿದ್ದಾರೆ. ವಿಡ್ತ್ ಬಂದ್ಬಿಟ್ಟು ಎಷ್ಟಂತೆ 96 ಸೆಂಟಿಮೀಟರ್. ಓಕೆ, ಅದ್ರ ಮೀನಿಂಗ್ ಏನಂತ ಹೇಳ್ತೀನಿ. ಓಕೆ, ನೀವು ಯಾವ್ದೇ ಶಾಪ್ ಹೋದ್ರೆ, ಓಕೆ, ಯಾವ್ದೇ ಶಾಪ್ ಅಲ್ಲಿ ಹೋದ್ರೆ ನಿಮಗೆ ಬಟ್ಟೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕೊಡ್ತಾನೆ, ಅದ್ರ ವಿಡ್ತ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ವಿಡ್ತ್ ಎಷ್ಟಂತೆ, ವಿಡ್ತ್ ಅಂದ್ರೂ ಒಂದೇ, ಬ್ರೆಡ್ತ್ ಅಂದ್ರೂ ಒಂದೇ. ಸೊ ಅದು 96 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ನಮಗೆ ಹೌ ಮೆನಿ ಮೀಟರ್ಸ್ ಅಂದ್ರೆ ನಥಿಂಗ್ ಬಟ್ ಲೆಂತ್ ಫೈಂಡ್ ಮಾಡ್ಬೇಕು ನಾವು. ಓಕೆ, ಲೆಂತ್ ಫೈಂಡ್ ಮಾಡ್ಬೇಕು. ಓಕೆನಾ. ಸೊ ಈಗ ಅದನ್ನ ಆ ಬಟ್ಟೆಯಿಂದ ಎಷ್ಟು ಕವರ್ ಮಾಡ್ಬೇಕು, 100 ಸೂಟ್ ಕೇಸ್ ಕವರ್ ಮಾಡ್ಬೇಕು. ನಮಗೆ ಅದ್ರ ಏರಿಯಾ ಗೊತ್ತಾಗ್ಬಿಟ್ಟಿದೆ. ಈಗ ಸಿಂಪಲ್ ಆಗಿ ಏನ್ ಬರಿತೀವಿ ಅಂತಂದ್ರೆ, ಕ್ಲಾತ್ ರಿಕ್ವೈರ್ಡ್. ಓಕೆ, ಸೊ ಈಗ ಏನ್ ಬರಿಬಹುದು ಅಂತಂದ್ರೆ ಸಿಂಪಲ್ ಆಗಿ ಏರಿಯಾ ಆಫ್ ಕ್ಲಾತ್ required to cover 100 suitcase is equal to area of rectangle ಅಂತ ಬರ್ದ್ಬಿಡ್ತೀನಿ. ಯಾಕೆ ಹೇಳ್ರಿ, ಈ ಸಿಂಪಲ್ ಇದೇ ರೆಕ್ಟಾಂಗಲ್ ಇಂದ ತಾನೆ, ಈ ರೆಕ್ಟಾಂಗಲ್ ಬಟ್ಟೆಯಿಂದನೇ ನಾನು 100 ಸೂಟ್ಕೇಸ್ಗೆ ನಾನು ಕವರ್ ಮಾಡ್ಬೇಕು ಈ ಬಟ್ಟೆಯಿಂದ. ಸೊ ಅದಕ್ಕೋಸ್ಕರ ಏರಿಯಾ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಕವರ್ 100 suitcase is equal to ಏರಿಯಾ ಆಫ್ ಬರೀತೀನಿ. ಈಗ ಇದ್ರ ಏರಿಯಾ ಗೊತ್ತಾನೆ, 100 ಸೂಟ್ಕೇಸ್ ಏರಿಯಾ ಎಷ್ಟು, 1382400 ಸೆಂಟಿಮೀಟರ್ ಸ್ಕ್ವೇರ್, ಇದು ಗೊತ್ತು. ಏರಿಯಾ ಆಫ್ ರೆಕ್ಟಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್ತ್. ಈಗ ನೀವು ನೋಡಿದ್ರೆ ಲೆಂತ್ ಇಂಟು ಬ್ರೆಡ್ತ್ ವ್ಯಾಲ್ಯೂ ಗೊತ್ತು, ಎಷ್ಟು 96 ಅಂತ ಗೊತ್ತು. ಈಗ 1382400. ಓಕೆ, ಈಗ ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 1382400 ಡಿವೈಡೆಡ್ ಬೈ 96 is equal to ಲೆಂತ್. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ ನೀವು ನೋಡಿದ್ರೆ 248 ಜಾ, 2 ಇಂದ ಕ್ಯಾನ್ಸಲ್ ಮಾಡಿದ್ರೆ 2 6 ಜಾ, ಓಕೆ 1 ಉಳಿತು, 2 9 ಜಾ, 2 1 ಜಾ, 2 2 ಜಾ, 2 0. ಓಕೆ, ಮತ್ತೆ 224 ಜಾ ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ, 2 4 ಜಾ, 1 ಉಳಿತು, 2 5 ಜಾ 10, ಮತ್ತೆ 1 ಉಳಿತು, 2 6 ಜಾ, ಮತ್ತೆ 2 0. ಓಕೆ, ಮತ್ತೆ ನೀವು ನೋಡಿದ್ರೆ 2 12 ಜಾ, ಓಕೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 2 1 ಜಾ, 2 7 ಜಾ, ಓಕೆ ಆಮೇಲೆ ಏನು ಉಳಿತು, 2 2 ಜಾ, 1 ಉಳಿತು, 2 8 ಜಾ, ಮತ್ತೆ 2 0. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ, ಓಕೆ ಈಗ ಏನು ಉಳಿದಿದೆ ಅಲ್ಲಿ ಈ ಕಡೆ ಸಪರೇಟ್ ಆಗಿ ಬರ್ಕೊಂಡು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಈಗ ಉಳಿದಿರೋದೇನು 17280 ಡಿವೈಡೆಡ್ ಬೈ ಏನು ಉಳಿದಿದೆ, 12 ಉಳಿದಿದೆ. ಓಕೆ, ಸೊ ಈಗ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ 2 6 ಜಾ, 2 8 ಜಾ, ಓಕೆ 1 ಉಳಿತು, 2 6 ಜಾ, 2 4 ಜಾ 00. ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ, ಓಕೆ ಸೊ 2 4 ಜಾ, 2 3 ಜಾ, 2 2 ಜಾ, 2 0. ಈಗ ನೀವು ನೋಡಿದ್ರೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ, 3 1 ಜಾ 3, ಎಷ್ಟು ಉಳಿತು, 1 ಉಳಿತು, 13, 3 4 ಜಾ 12, ಮತ್ತೆ 1 ಉಳಿತು. ಓಕೆ, ಮತ್ತೆ ಏನಾಯ್ತು, ಇದು 3 4 ಜಾ 12 ಆಯ್ತು, 2 0. ಸೊ ಲೆಂತ್ ಬಂದ್ಬಿಟ್ಟು 14400 ಸೆಂಟಿಮೀಟರ್ ಆಯ್ತು. ಓಕೆ, ಅವ್ರು ನಮಗೆ ಏನ್ ಕೇಳಿದಾರೆ ನೀಟಾಗಿ, ನಮಗೆ ಅವರು ಈಗ ನೀವು ನೋಡಿದ್ರೆ ಅವರು ಹೌ ಮೆನಿ ಮೀಟರ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಮೀಟರ್ಸ್ ಅಲ್ಲಿ ಬರಿಬೇಕು. ಓಕೆ, ಸೊ ನಥಿಂಗ್ ಬಟ್ ಈಗ ಸೆಂಟಿಮೀಟರ್ ನಾವು
ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಓಕೆ, ಈಗ ಇದು ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಬೇಕು. ನೀವೇ ನೋಡ್ರೆ 1 ಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಈಗ ಸೆಂಟಿಮೀಟರ್ ಒಂದು ನಾನು ರೈಟ್ ಸೈಡ್ ಇಟ್ಕೊಳ್ತೀನಿ, 100 ಈ ಕಡೆ ಬಂದ್ರೆ ಏನು 1/100 ಮೀಟರ್ ಆಗುತ್ತೆ. ಸೊ ಈಗ ನೀವು ನೋಡ್ರೆ ಲೆಂತ್ ಇಸ್ ಈಕ್ವಲ್ ಟು 14400 ಇಂಟು ಸೆಂಟಿಮೀಟರ್ ಇದ್ದಲ್ಲಿ ಏನ್ ಬರಿಬಹುದು 1/100 ಮೀಟರ್ ಅಂತ ಬರಿಬಹುದು. ಇವಾಗ 2 ಕ್ಯಾನ್ಸಲ್ ಆಯ್ತು. ಲೆಂತ್ ಇಸ್ ಈಕ್ವಲ್ ಟು 144 ಮೀಟರ್. ಸೊ ನಮ್ಗೆ ಎಷ್ಟು ಕ್ಲಾತ್ ಬಂದ್ಬಿಟ್ಟು ಕ್ಲಾತ್ ಆಫ್ ಲೆಂತ್ 144 ಮೀಟರ್ ಅಂಡ್ ವಿಡ್ತ್ ಅವರೇ ಕೊಟ್ಟಿದಾರಲ್ಲ ಎಷ್ಟು 96 ಸೆಂಟಿಮೀಟರ್ ಕೊಟ್ಟಿದ್ರು ಈಸ್ ರಿಕ್ವೈರ್ಡ್. ಓಕೆ, ಸೊ ಅದು ಎಷ್ಟು ಸೂಟ್ ಕೇಸ್ ನ ಕವರ್ ಮಾಡಕ್ಕೆ ಈಸ್ ರಿಕ್ವೈರ್ಡ್ ಟು ಕವರ್ 100 ಸೂಟ್ ಕೇಸ್. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನಾನು ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಈಗ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.